ಸ್ವಾಗತ. ನಾನು ನಿಮ್ಮ ನಾಯಕೋಡಿ. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ. ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮೇಲೆ ದಾಳಿ ನಡೆಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿಳಂಬ ಮತ್ತು ಪದವಿ ಪ್ರಮಾಣ ಪತ್ರ ಡೂಪ್ಲಿಕೇಟ್ ಅಂಕಪಟ್ಟಿ ಮತ್ತು ವಿಳಂಬ ಮಾಡುತ್ತಿದ್ದ ಎಂದು ಲಂಚ ಪಡೆಯುತ್ತಿರುವ ಆರೋಪ ಕೇಳಿ ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪದಾಧಿಕಾರಿಗಳು ಇಂದು 10:30 ಬೆಳಿಗ್ಗೆ ಏಕಕಾಲಕ್ಕೆ 5 ತಂಡ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಮೇಲೆ ದಾಳಿ ಮಾಡಿದ್ದಾರೆ. ಹಾಜರಿ ಪುಸ್ತಕ, ಚಲನವಲನ ರಿಜಿಸ್ಟರ್, ಕ್ಯಾಸಿಸ್ಟರ್ ಪರಿಶೀಲನೆ. ಲೋಕಾಯುಕ್ತ ಎಸ್ಪಿ ಉಮೇಶ್, ಡಿವೈಎಸ್ಪಿ ಗೀತಾ ಬೇನಾಳ್ ಹಾಗೂ ಡಿವೈಎಸ್ಪಿ ಹನುಮಂತರಾಯ ಹಾಗೂ ಇನ್ಸ್ಪೆಕ್ಟರ್ ಸಂತೋಷ್, ಅರುಣ್ ಕುಮಾರ್, ಸಿದ್ದರಾಯ, ರಾಜಶೇಖರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಸವರಾಜ್, ಪ್ರದೀಪ್ ಕುಮಾರ್, ರೇಣುಕಾ, ಜಯಶ್ರೀ, ಮಸೂದ್, ಗುಂಡೂರಾವ್ ಇನ್ನು ಮುಂತಾದವರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸ್ಥಳದಲ್ಲಿ ಹಾಜರಿದ್ದರು. नमस्ते भाई। ಸಾಕಲ್ಲ ಇದೆ ನಿಮಗೆ ಈ ಥರದ್ದು ಎಲ್ಲ ಹುಡುಗರು ಹಂಗೆ ಇರುತ್ತೆ ನೋಡಿ. ಟೋಟಲ್ ವ್ಯವಸ್ಥೆ ಎಷ್ಟು ಕಂಪ್ಲೇಂಟ್ ಬರುತ್ತೆ ಅಂದರೆ ಅದಕ್ಕೋಸ್ಕರ ಕೊನೆಗೆ ಇವರಿಗೆ ಎಲ್ಲರೂ ಬರ್ತಾರಲ್ಲ ಎಷ್ಟು ಪೆಂಡಿಂಗ್ ಐತೆ ರಿಜಿಸ್ಟರ್ ಇಲ್ಲ ಕೇಳಿದ್ರೆ 2024 ಜಸ್ಟ್ ಕೇಳಿದ್ರೆ ಅಲ್ಲಿದೆ ಅಂತ ಹೇಳಿ ಸರ್. ಇವ್ರ ಹತ್ರ ಹೆಂಗಿರುತ್ತೆ? ಇವ್ರ ಹತ್ರ ಎಷ್ಟು ಅರ್ಜಿ ಬಂದಿತ್ತು, ಏನು ನಿಮ್ಮ ಹತ್ರ ಏನು ಮಾಹಿತಿ ಕರೆಕ್ಟ್ ಆಗಿ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಸಿಸ್ಟಮು? ಇದು ಕರೆಕ್ಟ್ ಆಗಿದೆಯಾ? ಎಷ್ಟೇನು ಬೇಕಾಗಿದ್ರಿ ಹೇಳಿದ್ರೆ ನೀವೇ ನನ್ನ ಕಂಪ್ಯೂಟರ್ ಸ್ಟೇಟ್ಮೆಂಟ್ ಬಾಸ್ ಅಲ್ಲ ಹೇಳಿ ಮತ್ತೆ ಸೂಪರ್ವೈಸ್ ಮಾಡಬೇಕಲ್ಲ. ನೀವು ದಿನ ಎಷ್ಟಾಗ್ತದೆ, ಏನೋ ಅರ್ಜಿ ಬರುತ್ತೆ, ಎಷ್ಟು ಅರ್ಜಿ ಡಿಸ್ಪೋಸ್ ಆಗುತ್ತೆ ಅಂತ ಮಾಡಬೇಕಲ್ಲ. ಜಾಬ್ not doing your duty in the year. 3 years. 3 ವರ್ಷ 3 years. 2022 ಇಂದ ಇದುವರೆಗೆ ಕಂಪ್ಲೇಂಟ್ ಬಂದಿತ್ತು, ಡಿಸ್ಪೋಸ್ ಆಗಿದೆ. ಎಷ್ಟು ಇಲ್ಲಿ ಬಾಕಿ ఎంత ಬೇಕಾಗುತ್ತೆ ನಿಮಗೆ? ಏನೇನು ವಿಡಿಯೋ ಬೇಕಾ? ವಿಡಿಯೋ ಬೈಲಿ ಎಷ್ಟು ದಿವಸ ಆಗುತ್ತಾ? ಅಥವಾ 1 ಗಂಟೆ ಆಗುತ್ತಾ, 15 ನಿಮಿಷ ಆಗುತ್ತಾ, 20 ನಿಮಿಷ ಆಗುತ್ತಾ, 1 ಗಂಟೆ ಆಗುತ್ತಾ, 2 ಗಂಟೆ ಆಗುತ್ತಾ? ಪ್ರೀವಿಯಸ್ ಏನು ಅರ್ಜಿಗಳು ಬಂದಿತ್ತು 2022ರಿಂದ 2025 ಇಲ್ಲಿವರೆಗೆ ಎಷ್ಟು ಅರ್ಜಿ ಬಂದಿತ್ತು, ಅದರೊಳಗೆ ಎಷ್ಟು ಅರ್ಜಿನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೀರಾ, ಇನ್ನು ಎಷ್ಟು ಅರ್ಜಿ ಬಾಕಿಗಳಿದೆ, ಒಟ್ಟು ಎಷ್ಟು ಅರ್ಜಿ ಬಂತು, ಎಷ್ಟು ಸಾಲ್ವ್ ಎಷ್ಟು ಬಾಕಿ ಇದೆ. 3 ವರ್ಷ 3 ಇಯರ್ಸ್ ಯಾಕಾಗುತ್ತೆ ಇಲ್ಲ ಅಲ್ಲೇ ಗೊತ್ತಾಗೋದಲ್ಲ ನಿಮಗೆ. ನೀವು ಎಷ್ಟು ವರ್ಷ ಆಯ್ತು ವರ್ಕ್ ಮಾಡ್ತಾ ಇದ್ದೀರಿ? 3 ಇಯರ್ಸ್ ಆಗಕ್ಕೆ ಬೇರೆ ಬೇರೆ ಬರ್ತಾರ ಎಲ್ಲಾನು ಅದೇ ವರ್ಕ್ ಮಾಡ್ತಾ ಇರೋದು? ದಾಖಲಾತಿ ಇಟ್ಬಿಟ್ಟು ಬೇರೆ ಸೆಕ್ಷನ್ ಅಲ್ಲಿ ಇಡಕ್ಕಾಗುತ್ತಾ? ನೀವು ಇದೇ ಸೆಕ್ಷನ್ ಇಡಬೇಕಲ್ಲ. ನಾಳೆ ನನಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡಿ ಅಲ್ಲೊಂದು ಇದನ್ನ ಹಾಕಿ ಯಾರು ಅದು ಸೀಲ್ ಹಾಕಿ ಕೊಟ್ಟಿರೋದು ಯಾರದು
ಇನ್ನೋಡಲ್ಲಿ ಒಟ್ಟನೇ ಇರೋದು ಡಿಸ್ಪ್ಲೇ ಸರ್ ಇನ್ವರ್ಡಲ್ಲಿ ಎಲ್ಲ ಬರೋದು ಇನ್ವರ್ಡ್